ಒಂದು ರಾತ್ರಿಗೆ 1000 ರೂಪಾಯಿ ಇದೆಯೋ? ನಂಗೆ ಒಂದು ಮುತ್ತು ಮಾತ್ರ ಸಾಕು. ನಿನ್ ಮಾತು ಕೇಳಕ್ ಚಂದ, ಖುಷಿಯಾಗುತ್ತೆ. ನಾನು ಇದನ್ನ ಕುಡಿಯಕ್ಕಿಡ್ಕೊಂಡಿದ್ದ ದುಡ್ಡು, ನಾಳೆನೂ ಕುಡಿಬೋದು. ನಂಗಿದು ಒಂಥರ ನಶೆ. ತಗೋ, ಇದ್ರಲ್ಲಿ 100 ಇದೆ. ಇದ್ಯಾಕೆ ಹಿಂಗೆ? ನಂಗೆ 48 ಗಂಟೆ ಅಷ್ಟೇ ಟೈಮ್ ಇರೋದು. ನಂಗೆ ಊರು ಬಿಡೋಕೆ ಹೇಳಿದ್ದಾರೆ. ಮತ್ತೆ ಇಲ್ಲಿಗೆ ಬರೋಕ್ಕಾಗಲ್ಲ. ನಾನಿಲ್ಲಿ ದುಡ್ದಿದ್ದೆಲ್ಲ ಇಲ್ಲೇ ಖರ್ಚು ಮಾಡ್ತಾ ಇದ್ದೀನಿ. ನಾಳೆಯಿಂದ ಹೊಸ ದುಡಿಮೆ ಶುರು ಮಾಡ್ತೀನಿ. ತಗೋ, ಇದ್ರಲ್ಲಿ 150 ರೂಪಾಯಿ ಕಮ್ಮಿ ಇದೆ. ನಾನು ನಿಮ್ಮವನೇ ಅಂತ ಅಡ್ಜಸ್ಟ್ ಮಾಡ್ಕೊ. ನೋಡು, ನಾನು 150 ರೂಪಾಯಿ ಕಮ್ಮಿ ಕೊಟ್ಟಿದ್ದೀನಿ ಅಂತ ಖುಷಿ ಕಮ್ಮಿ ಮಾಡಬೇಡ. ಈ ಕೆಲ್ಸದಲ್ಲಿ ನಮ್ಮವರು ತಮ್ಮವರು ಅನ್ನೋದೇನು ಇರಲ್ಲ. ಎಲ್ಲಿ ಆ ಸುಂದರವಾದ ಹುಡುಗಿ? ಅಯ್ಯೋ ದೇವ್ರೆ, ಎಂತೆಂಥವ್ರನ್ನೋ ನೋಡಿದೀನಿ. ಈ ಥರದವ್ರನ್ನ ಮೊದಲನೇ ಸಲ ನೋಡ್ತಾ ಇದ್ದೀನಿ. ನನ್ನ ಕೆಲಸ ಎಲ್ಲ ಹೋಯ್ತು. ನಾನು ಇಲ್ಲಿಂದ ಲಗೇಜ್ ಸಮೇತ ಹೋಯ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನಿನ್ನೊಂದ್ಸಲಿ ಗಟ್ಟಿಗೆ ತಪ್ಕೊಂಡು ಮುತ್ಕೊಡ್ಬೇಕು ಅಂತ ಬಂದಿದ್ದೀನಿ. ನೀನಂದ್ರೆ ನಂಗೆ ತುಂಬ ಇಷ್ಟ. చాలా తాగున్నారు కదా? తాగున్నారు కదా? ಯಾಕೆ ಇಷ್ಟ ಅಂದರೆ, ನಮ್ಮ ಫ್ರೆಂಡ್ಸು ನಮ್ಮಿಬ್ಬರು ನೋಡಿ ತುಂಬ ರೇಗಿಸ್ತಾರೆ. ಅದು ನಂಗೆ ತುಂಬಾನೇ ಇಷ್ಟ. ಹಿಂದಿలో మాట్లాడండి. ಎಣ್ಣೆ ಹೊಡೆದಾಗ ನನಗೆ ಹಿಂದಿ ನೈ ಆತ ಯಾವುದೇ ಕಾರಣಕ್ಕೂ ನಂಗೆ ಬರಲ್ಲ. ಒಂದು ಗೊತ್ತು, ಅಚ್ಚಾಮಾಲ್. ನಮ್ಮ ಕರ್ನಾಟಕದಲ್ಲಿ ನಮ್ಮ ತಪ್ಪಂಗೆ ಅಪ್ಪನೇ ಅಂತೀವಿ. మీరు నవ్వితే చాలా అందంగా ఉంటారు. ಮನ್ಸಿಗೆ ಅರ್ಥ ಆಗೋ ಥರ ಮಾತಾಡ್ತೀಯಾ? మీరు చాలా ఆడుతున్నారు. ಪಡ್ಕೊಳ್ಳಿ. ನನ್ನ ಹತ್ರ ಇರೋದನ್ನೆಲ್ಲ ಹೊರಗಡೆ ಕೊಟ್ಬಿಟ್ಟೆ ನಾನು ಇಲ್ಲಿಗೆ ಬಂದಿದ್ದು. ನನ್ನ ಯಾಮಾರಿಸಿ ಮಲಗಿಸೋ ಪ್ರಯತ್ನ ಪಡಬೇಡ. ನನಗಿವತ್ತು ರಾತ್ರಿ ನೀನ ಹತ್ರ ಮಾತಾಡೋದು ತುಂಬಾನೇ ಇದೆ. ಬಾ, ನೀನು ನಂಗೊಂದು ಉಮ್ಮ ಕೊಡು. ಉಮ್ಮ అంటే? ಉಮ್ಮ ಉಮ್ಮ ಉಮ್ಮ. ನಮ್ಮೂರಲ್ಲಿ ಮುಸ್ಲಿಂ ಸಮುದಾಯದವರು ಅಮ್ಮ ಅಂತ ಕರೆಯೋ ಬದಲು ಉಮ್ಮ ಅಂತ ಕರೀತಾರೆ. ಅದು ಒಂದು ಅರ್ಥ. ಬಿಸಿ ಚುಮ್ಮನ ಉಮ್ಮ ಅಷ್ಟೇ. అలాగంటే? ಗಲಗಂಟೆ. ಉಮ್ಮ ಉಮ್ಮ. ಚುಮ್ಮ ಚುಮ್ಮ ದೇ ದೇ. ಉಮ್ಮ ಉಮ್ಮ ತಾತ ಉಮ್ಮ. ఓ, మొదలేవాలా? ಮೊದಲು ಕೊಡು. ಉಮ್ಮ. ಈಗ ಹೇಳು, ನಾನಂದ್ರೆ ಇಷ್ಟನಾ? అంటే? ನಿಂಗೆ ನಾನಂದ್ರೆ ಇಷ್ಟನಾ? ನಾನು ಇಷ್ಟನಾ ಅಂತ ಕೇಳಿದ್ರೆ ತಲೆ ಮೇಲೆ ಬಟ್ಟೆ ಹಾಕ್ತಿದ್ಯಾ? ನಾನು ಹಿಂಗೆ ಇಡ್ಸೋದ್ನಾ? ನಿನಗೆ ನಾನು ಇಷ್ಟ ಆದ್ನ ಇಲ್ವಾ? ನಿನಗೆ ನಾನು ಇಷ್ಟ ಆದ್ನ? ಇಷ್ಟ ಆದ್ನ? ನನ್ನ ವಿರುದ್ಧ ಯಾರಾದರೂ ಧ್ವನಿ ಎತ್ತಿದ್ರೆ ಕತ್ತರಿಸಾಕ್ಬಿಡ್ತೀನಿ. ಚಟ. ಇನ್ಮೇಲೆ ನೀವು ಬರೋ ಆದಾಯದಲ್ಲಿ ಡೈಲಿ ಆ ಬಾಸ್ ಮನೆ ತಂದು ಕೊಡ್ಬೇಕು. ಮತ್ತೆ ಇನ್ನೊಬ್ಬ ಡ್ಯಾನ್ಸರ್ ಇದ್ಲಲ್ಲ, ಎಲ್ಲದ್ಲು? ಹೊರಗೆ ಹೋಗಿದ್ದಾಳೆ. ಗಣಪತಿ ಹಬ್ಬದ ದಿವಸ ಅವಳ ಅಬ್ಬಾಸ್ ಮನೆ ತಂದು ಬಿಡ್ಬೇಕು. ನಸ್ಕುನಿ ಆಟ ಏನಾದ್ರು ಆಡಿದ್ರೆ ಇನ್ನೂ ಸಲ ಇದು ನಿನ್ನ ಕೊನೆ ಅವಕಾಶ. ಯಾಕೇನು ಮಾತಾಡ್ತಾ ಇಲ್ಲ? ತುಂಬಾ ಡಿಪ್ರೆಸ್ ಆಗಿದ್ಯಾ?
ಸಾಕಾಯ್ತು. ಒಂದು ಕೆಲಸನೂ ಸಿಗ್ತಿಲ್ಲ. 50,000 ಕೊಡ್ಬೇಕಂತೆ ಒಂದು ಕೆಲಸ ಸಿಗಬೇಕು ಅಂದರೆ. ಅಷ್ಟೊಂದು ದುಡ್ಡು ನನ್ನ ಹತ್ರ ಇದ್ದಿದ್ರೆ ಈ ಕೆಲಸ ಯಾಕೆ ಬೇಕು? ನಿನ್ನ ಹತ್ರ ಇಸ್ಕೊಂಡಿರೋ ದುಡ್ಡನ್ನೇ ಕೊಡೋಕ್ಕಾಗ್ತಿಲ್ಲ. ಪರವಾಗಿಲ್ಲ, ನಿನ್ಗೊಂದು ಒಳ್ಳೆ ಕೆಲಸ ಸಿಕ್ಕಿ 4 ಕಾಸು ಸಂಪಾದನೆ ಮಾಡಿದ್ಮೇಲೆ ಬಡ್ಡಿ ಸಮೇತ ಇಸ್ಕೊತೀನಿ ಬಿಡು. ನಡೆಯೋದಿದ್ರೆ ಏನಾದರೂ ಹೇಳು. ನನ್ನ ಮನಸ್ಸಲ್ಲಿರೋ ಕನ್ಸೇನು ಗೊತ್ತಾ? ನೀ ದೊಡ್ಡ ವ್ಯಕ್ತಿ ಆದಮೇಲೆ ಈ ಚಿಕ್ಕ ಟೀ ಶಾಪ್ ಹುಡುಗಿನ ಮರಿಬಾರ್ದು ಅಂತ. ಶೇಖರ್, ಅಣ್ಣ ನೀವು ಹೋಗ್ಬಿಟ್ರೆ ನಾವೇನು ಮಾಡೋದಿಲ್ಲಿ? ಏನೇ ಆದರೂ ಹರಿಯಾಣ ಇದ್ರೆ ಒಂದು ಧೈರ್ಯ. ಅಬ್ಬಾಸ್ ಮಾಡಿರೋ ಆರ್ಡ್ರ್ ಅಲ್ವಾ? ನಾನೀಗ ಹೋಗಿಲ್ಲ ಅಂದರೆ ಅವನು ಬಂದು ಇವ್ರಿಗೆ ತೊಂದರೆ ಕೊಡ್ತಾನೆ. ನನಗೆ ಅದಿಷ್ಟ ಆಗಲ್ಲ. ನನಗೆ ಯಾರ್ದು ಭಯ ಇಲ್ಲ. ಈ ರೀತಿ ಸಾಯೋದ್ಕಿಂತ ಒದೆ ತಿಂದು ಸಾಯೋದೇ ಮೇಲು. ನಿನಗೆ ಮಾತ್ರ ಅಲ್ಲ, ಪಾಪ ಇಲ್ಲಿರೋ ಎಲ್ಲರಿಗೂ ತೊಂದರೆ ಮಾಡ್ತಾನೆ. ಇಷ್ಟು ದಿವಸ ಇವರೆಲ್ಲರಿಂದನ ನಂಗೆ ತುಂಬಾ ಪ್ರೀತಿ ಸಿಕ್ಕಿದೆ. ಅದೊಂದೇ ನಾನು ಸಂಪಾದನೆ ಮಾಡಿರೋದು. ನನಗೆ ಹೊಡ್ತೀನಿ, ಇದೊಂದು ಪೆಟ್ಟಿಗೆ ಇಲ್ಲೇ ಇರಲಿ. ಇವನಿನ್ನೂ ಮಲ್ಗವನೆ. ಎದ್ಬಿಟ್ಟು ಮಾಡೋ ಕೆಲಸ ಏನಿದೆ ಇವನಿಗೆ? ನಾನು ನೋಡ್ತೀನಿ. ಹೋಯ್, ನಾನು ನೋಡ್ತಾ ಇದ್ದೀನಿ ಅಂದೆ. ಏನಾಯ್ತು ಶೇಖರ್ಗೆ? ಜೀವಕ್ಕೇನು ತೊಂದರೆ ಇಲ್ಲ. ಐಸಿಲ್ ಇಟ್ಟು ಟ್ರೀಟ್ ಮಾಡ್ತಿದ್ದಾರೆ. ನಾಳೆ ನೋಡ್ಬೋದು ಅಂತ ಡಾಕ್ಟರ್ ಅಂದ್ರು. ನಾವಿಲ್ಲಿದ್ದೇನು ಮಾಡೋದು? ಯಾಕೆ ಹೋಗೋಣ. ಮಾಡ್ಕೊಂಡ? ಸಾಕಾಗಿರ್ಬೇಕು. ಅವನು ಎಷ್ಟೆಲ್ಲ ಸಹಿಸ್ಕೊಂತಾನೆ. ನಾವು ಚಿಕ್ಕವನಿದ್ದಾಗಿಂದನೂ ನೋಡ್ತಾ ಇದ್ದೀನಿ, ಬಾಂಬೆಲಿ ಯಾವ ಗಲ್ಲಿ ಗಲ್ಲಿಲಿ ನೋಡಿದ್ರು ಒಬ್ಬೊಬ್ಬ ರೌಡಿ. ಇಲ್ಲಿರೋರು ಹಣೆ ಬರ ಇಂಥವ್ರಿಗೆಲ್ಲ ಸಾಲ ಮಾಡ್ಕೊಂಡು ಬದುಕಬೇಕು. ಅಬ್ಬಾಸ್ ಅಲಿ ಇಲ್ಲ ಅಂದ್ರೆ ಇನ್ನೊಬ್ಬ. ಇದನ್ನೇ ನಾನು ಹೇಳಿದ್ದು. ಎದ್ರುಕೊಂಡು ಓಡೋದು ಶುರು ಮಾಡಿದ್ರೆ ಬಾಂಬೆ ತುಂಬ ಓಡಾಡ್ಕೊಂಡೇ ಇರಬೇಕಾಗತ್ತೆ. ಕಿರಿಕ್ ಮಾಡೋರು ಎಲ್ಲ ಕಡೆ ಇರ್ತಾರೆ. ನಾನು ಎಲ್ಲದಕ್ಕೂ ರೆಡಿಯಾಗಿದ್ದೀನಿ. ಓದೇ ತಿಂದರೂ ಸಾಯ್ತೀವಿ, ಹಸ್ವಿಂದನೂ ಸಾಯ್ತೀವಿ. ಆದರೆ ನೀವು ನನ್ನ ಜೊತೆ ಇರ್ತೀರಾ? ಯಾರಿಲ್ಲ ಅಂದ್ರೂ ನಾನಿರ್ತೀನಿ. ಸುಮ್ಮನೆ ಅದು ಇದು ಮಾತಾಡಿ ಪ್ರಯೋಜನ ಇಲ್ಲ. ದುಡ್ಡು ಮಾಡಕ್ಕೆ ಯಾವುದಾದ್ರೂ ಒಂದು ದಾರಿ ಹುಡುಕು. ಏನು ಕೆಲಸ? ಕಡಿಮೆ ಖರ್ಚಲ್ಲಿ ಒಂದು 10 ಕಾಸು ಮಾಡೋ ದಾರಿ ಹುಡುಕಿದ್ದೀನಿ. ಸಾರಾಯಿ ಕಾಯ್ಸಕ್ಕ? ಇಲ್ಲ, ಕುಡಿಯೋಕೆ. ಸಾರಾಯಿ ಒಂದು ನೀವು ಕಾಸು ಕೊಟ್ಟರೆ ಸಾಕು, ತಗೊಂಡೋಗಿ ಮಾರ್ಕೊಂಡು ದುಡ್ಡು ತೊಗೊಂಬರೋ ಜವಾಬ್ದಾರಿ ನಂದು. ಪೊಲೀಸ್ ಹಿಡಿದ್ರೆ? ಅಬ್ಬಾಸ್ ಅಲಿ, ಪೊಲೀಸು, ಊಟ ಇದೆಲ್ಲ ನನ್ನ ಕೈಲಿ ಆಗಲ್ಲ. ಇದಕ್ಕೆ ರೆಡಿ ಇದ್ರೆ ಹೇಳು, ಬೇಕಾಗಿರೋ ದುಡ್ಡು ನಾನು ಕೊಡ್ತೀನಿ. ಅದು ಬೇಡ. ಕಳ್ತನ ಮಾಡಿದ್ರೆ ಹೇಗೆ? ಏನಿದೆ ಅಂತ ಮಾಡೋಣ? ಕಳ್ತನನ? ನೀನು ಹೇಳಿದೆ ಸರಿ. ಸಾರಾಯಿ ಅಂದರೆ ಸಾರಾಯಿ. ಕೆಲಸ ಇಲ್ಲದೆ ನಿಮಗೆಲ್ಲ ಭಾರವಾಗಿರೋಕ್ಕಾಗ್ತಿಲ್ಲ. ಮನೆ ಪರಿಸ್ಥಿತಿ ತುಂಬ ಗಂಭೀರವಾಗಿದೆ. ಪಾಪ ನಮ್ಮಮ್ಮ ಕಸ ಗುಡಿಸಿ ಮುಸೆ ತೊಳೆದು ನನ್ನನ್ನು ಹೊಸದ್ಲು. ಮಗ ಇಂಜಿನಿಯರ್ ಆಗಲಿ ಅಂತ. ನೀನು ಸತ್ರ ಅವೆಲ್ಲ ಆಗುತ್ತಾ? ಗೋವಿಂದ್ ಶೆಟ್ಟಿ ನಿನ್ನ ಜೊತೆ ಯಾಕೆ ಜಗಳ ಆಡ್ತಿದ್ದ ಅಂತ ನಂಗೀಗ ಗೊತ್ತಾಗ್ತಿದೆ. ನನ್ನ ಟೈಮ್ ಎಷ್ಟೇ ಕೆಡ್ದಾಗಿದ್ರೋ ನಾವೊಂದು ಬಟ್ಟೆ ಸಾಕು ನನ್ನ ಜೀವನ ಮಾಡೋಕ್ಕೆ. ಅದೇ ಸ್ವಾಭಿಮಾನ. ನಾವು ಅಂದ್ಕೊಂಡ್ರೆ ಕೆಲಸ ಸಿಕ್ಕಿಲ್ಲ ಅಂದರು ಜೀವನ ಮಾಡೋಕ್ಕೆ ಯಾವ ಕೆಲಸ ಆದ್ರೇನು? ಕೂಲಿ ಕೆಲಸ ಆದರೂ ಮಾಡಬೇಕು. ನಾನು ಯಾವ ಕೆಲಸ ಕೊಟ್ಟರು ಮಾಡ್ತೀನಿ. ಹಾಗಾದರೆ ನಾನು ಕೆಲಸ ಕೊಡ್ತೀನಿ. ಡಿಗ್ರಿ ಸರ್ಟಿಫಿಕೇಟ್ ಎಲ್ಲ ಬೇಕಾಗಿಲ್ಲ, ಸುಟ್ಟು ಬುಟ್ಟು ಬೇಕಾಗಿಲ್ಲ. ಮೈ ಬಗ್ಸಿ ಕೆಲಸ ಮಾಡಬೇಕು.